ನೋಡಿ, ನೆಲಮಂಗಲದ ಹತ್ರ ಚಿರತೆ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ನಮಗಿಲ್ಲಿ ಗ್ರಾಮಸ್ಥರಲ್ಲಿ ನಮಗೆ ಆತಂಕ ಆಗ್ತಾ ಇದೆ. ನಮಗೆ ಅರಣ್ಯ ಅಧಿಕಾರಿಗಳು ಬಂದು ಅದನ್ನು ಸೆರೆ ಹಿಡೀರಿ ಅಥವಾ ಸಿಬ್ಬಂದಿಗಳು ಬಂದರು ಅಲ್ಲಿ ಕಾರ್ಯಾಚರಣೆ ಮಾಡಿದ್ರು ಕೂಡ ಚಿರತೆ ಸಿಕ್ಕಿರಲಿಲ್ಲ. ಆದರೆ ಪದೇ 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 ಚಿರತೆ ಕಾಣಿಸಿಕೊಳ್ತಾ ಇದೆ. ನೆಲಮಂಗಲದ ಮೋಟಗಾನಹಳ್ಳಿಯಲ್ಲಿ ಚಿರತೆ ಉಪಟಳ. ಸಾಕು ಪ್ರಾಣಿಗಳ ಮೇಲೆ ದಾಳಿ, ಗ್ರಾಮಸ್ಥರಲ್ಲಿ ಆತಂಕ. ಸಿಸಿಟಿವಿಯಲ್ಲಿ ಸರಿಯಾದ ಚಿರತೆ ಓಡಾಟದ ದೃಶ್ಯ. ಮನೆಯಿಂದ ಹೊರಬರಲು ಹೆದರುತ್ತಿರುವಂತಹ ಗ್ರಾಮಸ್ಥರು. ಸ್ಥಳಕ್ಕೆ ಬಾರದ ಅರಣ್ಯ ಇಲಾಖೆ ಅಧಿಕಾರಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಚಿರತೆ ಸೆರೆ ಹಿಡಿಯಲು ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಅರಣ್ಯ ಅಧಿಕಾರಿಗಳು ಬಂದ್ರು, ಚಿರತೆ ಹಿಡಿತೀವಿ ಅಂತ ಕಾರ್ಯಾಚರಣೆ ಮಾಡಿದ್ರು, ಹೋದ್ರು, ಆದರೆ ಚಿರತೆಯನ್ನು ಹಿಡಿಲಿಲ್ಲ. ಮತ್ತೆ ಅರಣ್ಯ ಅಧಿಕಾರಿಗಳು ಬಂದು ಹೋದ ನಂತರ ಮತ್ತೆ ಮಧ್ಯರಾತ್ರಿ ಮತ್ತೆ ಮುಂಜಾನೆಲೆಲ್ಲ ಚಿರತೆ ಕಾಣಿಸ್ಕೊಂಡಿದೆ. ಆದರೂ ನಾವು ಹೇಳ್ತಾ ಇದ್ದೀವಿ ಚಿರತೆಯನ್ನು ಸೆರೆ ಹಿಡೀರಿ ಅಂತ, ಆದರೂ ಕೂಡ ಸೆರೆ ಹಿಡಿದಿರಲಿಲ್ಲ. ಆದರೆ ಈಗ ಮತ್ತೆ ಮೋಟಗಾನಹಳ್ಳಿಯಲ್ಲಿ ಚಿರತೆ ಉಪಟಳ ಮೆರೀತಾ ಇರೋದು. ಹಾಗಾಗಿ ಮತ್ತೆ ಚಿರತೆ ಕಾಣಿಸ್ಕೊಳ್ತಾ ಇದೆ. ಚಿರತೆಯ ಚಲನವಲನ ಸಿಸಿಟಿವಿ ಕ್ಯಾಮ್ರಾಗಳಲ್ಲಿ ಕಾಣಿಸಿಕೊಳ್ತಾ ಇದೆ. ಸಾಕು ಪ್ರಾಣಿಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಹಾಗಾಗಿ ಗ್ರಾಮಸ್ಥರಲ್ಲಿ ಒಂದ್ ಕಡೆ ಆತಂಕ ಮೂಡ್ತಾ, ಜೊತೆಗೆ ಅರಣ್ಯ ಅಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸ್ಥಳಕ್ಕೆ ಬಾರದೆ ಅರಣ್ಯ ಅಧಿಕಾರಿಗಳಿದ್ದಾರೆ ಅಂತ ಹೇಳಿ. ಸದ್ಯ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಬೇಕು.